ಮಾರ್ನಿಂಗ್. ಗುಡ್ ಮಾರ್ನಿಂಗ್. ಹೋ ಶಶಿ ಕಿರಣ್, ಏ ರೆಡ್ಡಿ, ಇವತ್ತಿನ ಪ್ಲಾನ್ಸ್ ಹೇಳು. ಯಾವ್ದೈತೆ? ಫಸ್ಟ್ ಹೋಗ್ತಾರೆ 160 ಎಸ್ ದೇ ಅದು ಕೊಡ್ರೋ. ನನ್ನ ಸ್ಕ್ರೀನ್ ಯಾರಲ್ಲಿ ಎಲ್ಲ ಇಕ್ರು ತಲೆ ಮೇಲೆಲ್ಲ ಕಾಫಿ ಪೌಡರ್ ಹಾಕಿ ನಮ್ಗೆ ತಿಕ್ಕ ಕೊನೆಗೂ ಯಾರ ಹಾಕೋರಲ್ಲಿ ಏನೆಲ್ಲ ಹೇಳ್ತಿದ್ಯ ನೀನು? ಹ್ಯಾಂಗ್ ಓವರ್ ಇನ್ನೂ ಹಿಡಿತೀನಿ ನಾನು. ಏನು ಆಶ್ ಅಲ್ಲ, ಅದು ಡ್ಯಾಂಡ್ರಫ್. ಆಶ್ ಇದ್ದಂಗೆ ಎಲ್ಲ ಐತಲ್ಲ ಕಾಫಿ ಪುಡಿ. ನೀನು ಆಮೇಲೆ ನಮ್ಮ ಅಪ್ಪ ಅಮ್ಮ ನಾವ್ ಇಲ್ಲೇ ಬಿಸಾಗ ಹೋಗ್ತೀವಿ. ಅವ್ರ ಅಪ್ಪ ಅಮ್ಮಂಗೆ ಗೊತ್ತೇ ಇಲ್ಲ ಇಲ್ಲಿ ಬಂದಿರೋದವನು. ಹೇಳಪ್ಪ ನಿಂದೇನ್ ಪ್ರಾಬ್ಲಮ್? ನೀರ್ ಚೇಂಜ್ ಮಾಡಿದ್ರು ಬೇಡ ಸ್ವಲ್ಪ ಬಟ್ ಜಾಸ್ತಿ ನೀರೆಲ್ಲ ಕ್ಲೀನ್ ಮಾಡಿದ್ರು ನೋಡೋದು. ಎಲ್ಲ ಕ್ಲೀನ್ ಇದು ಮಾಡೋರು. ಏ ತಳ್ಳಲ್ಲ ಬಾ. ಎಲ್ಲಿಗೆ ಹೋಗ್ತೀವಿ? ಬೀಚ್ ಹೋಗ್ತೀವಿ. ಬೀಚ್ ಹೋಗಿ ಪ್ಯಾರಾಸೈಲಿಂಗ್ ಮಾಡಿ, ಜೆಟ್ ಸ್ಕೀ ಮಾಡೋಣ. ಆ ಮಕ್ಳು ಓಡ್ಸಕ್ ಕೊಡಲ್ಲ ಅದ್ರಲ್ಲಿ. Let's go to the beach. ನೋಡ್ರಿ ಬಂದ ಹಿಂಗವನೆ. ಬೇರ ಬೀಳಿಸ್ತಾ ನೋಡ್ರಿ, ಎಲ್ಲ ಉದುರಿಸ್ತಾ. ಬನ್ನಿ ಇನ್ನೊಂದು ಚಪ್ಪರ ಆಟ ಆಡಕ್ ಹೋದ ಇಲ್ಲಿ, ಬೀಳಿಸ್ತ. ಶಿಷ್ಯ ಏನ್ ಗೊತ್ತಾ ಸೀನ್ಸು? ಅಲ್ಲಿ ನೋಡಿ ಸೊಳ್ಳೆ ಬಂದಿರ್ತೀವಿ. ಲೇ ಫ್ರೀಸರ್ ಯಾರೋ ಇಡ್ತಾರೆ ನೋಡಿ. ಫ್ರೀಸರ್ ಒಳಗೆ ಅದು ಹೆಂಗಾಗಿದೆ ನೋಡ್ರಿ. ತೆಗಿ ಹೇಳ್ತೀನಿ. ಆಫ್ ಮಾಡೋದು ನಮ್ಮನ್ನ ಎಲ್ರಿಗೂ ಎದೆಲ್ಲ ತೋರ್ಸ್ಲ. ಕ್ರೇಜಿ ಆಗೈತಪ್ಪ. ಚಾಪರಾಗ ಹೋಗೋಣ ಪ್ಲೀಸ್ ರೇ ನೋಡಿ. ಗೈಸ್ ಅಲ್ಲಿಗೆ ಹೋಗ್ಬಿಟ್ಟು ಸಿಗ್ತೀವಿ. ಓಕೆನಾ? ಬೀಚ್ಗೆ ಹೋಗೋಕೆ ಎಲ್ಲ ರೆಡಿ ಆಗ್ತಿದ್ದಾರೆ. ರೆಡಿಯಾಗಿ ಹೋಗಿ ನಮ್ಮ ಶಿಶ್ ಬಿಚ್ಬಿಟ್ಟೆ ಹೋಗೋ ಪ್ಯಾರಾಗ್ಲೈಡಿಂಗು. ಉದ್ರೋಗ್ಬಿಟ್ರೆ ಬಿಚ್ಬಿಟ್ಟು ಏ ಇಲ್ಲಿ ನೋಡ್ರಪ್ಪ ಹೀರೋ. ಏಯ್ ಶಾರ್ಟ್ಸ್ ಹಾಕೋಗ. ಏಯ್ ಶಾರ್ಟ್ಸ್ ಹಾಕೋ. ಅದೇ ಟಿ ಶರ್ಟ್ ಹಾಕೋಣ ಅಲ್ ಫ್ರೀಸರ್ ಒಳಗಿಟ್ಟ ಎತ್ತಿಟ್ಟೆ ನಾನು. ತೆರೆಯಕಲ್ಲಿಟ್ಟಿದ್ದ ಅದ್ ನೋಡಿಲ್ ಬೈಲಿ ನೋಡಲ್ಲಿ ಏನಿದೆಲ್ಲ. ಮೇಲೆ ಹೋಗ ಟಿ ಶರ್ಟ್ ಎತ್ಕೊಂಡ್ ತೆರಿಯಕ್ ಒಳಗಿಟ್ಟ. ಬಿಡಪ್ಪ, ಫ್ರೆಂಡ್ಸ್ ಎಲ್ಲ ನ್ಯೂ ಇಯರ್ ಚೆನ್ನಾಗಿರ್ಲಿ ಅಂತ ಕರ್ಕೊಂಡ್ಬಂದ್ರಿ. ಎಣ್ಣೆ ಹೊಡಿತವ್ರು ನೋಡ್ರಿ. ಎಣ್ಣೆ ಎಲ್ಲ ಗೈಸಿದ್ ಕೋಕ್ ನೋಡಿ. ಇಷ್ಟ ಯಾಕಪ್ಪ ಕೋಕ್ ಕುಡಿತೀಯ ನೀನು? ಎಣ್ಣೆ ಏ ಕೋಕ್ ಸುಮ್ನೆ ಟೇಸ್ಟ್ ನೋಡ್ರಿ. ರೆಡ್ ಬುಲ್ನ ಕೋಕಿಗೆ ಹಾಕ್ತಾರ ಗೈಸ್ ಯಾರಾದ್ರು? ಹಾಕ್ತಾರ ಗೈಸ್ ನೋಡ್ರಿ. ಕ್ರೀಸಿ ಮಾಡಕ್ ಸಾಕು. ಇವನೇನೋ ಕುಡಿತವನೆ ಕೋಕ್. ಯಾಕಪ್ಪ ಹಂಗೆಲ್ಲ ಮಾಡ್ತೆ ಕೋಕ್ ಕುಡಿಯಕ್ಕೆ? ಮುಖ ಯಾಕಪ್ಪ ಹಂಗ್ ಮಾಡ್ತಿದ್ಯಾ? ಅದು ಜಾಸ್ತಿ ಕಾರ್ಬನೇಟೆಡ್ ಆಗ್ಬಿಟ್ಟಿದೆ ಗೈಸ್. ಅದಕ್ಕೆ ನಾಯಿಗಳು ನೋಡ್ರಪ್ಪ ಕೆಳಗಿದ್ದವು ನಾಯಿಗಳು. ಸ್ಟಾರ್ಟ್ ಮಾಡ್ರ. ಸೊ ನನ್ನ ಜಾಕೆಟ್ ಇಲ್ಲೇ ಐತೆ. BT ಇವತ್ತು ನೈಟ್ ಹಾಕೋಣ ಬಿಡ್ರಿ ಅದನ್ನ. ಚಾರ್ಜರ್ ತಂದಿದ್ದೀನಿ ನೋಡ್ರಿ. ಬಾಗ ಹೋಗೋಣ ಅಂತವನೇ. ಇಲ್ಲಿ ನೋಡಿ ಗೈಸ್, ಯಪ್ಪ ಎಷ್ಟು ಜನ ಇದ್ದಾರೆ ನೋಡಿ.
ಕ್ರೌಡ್ ಆಗ್ಬಿಟ್ಟಿದೆ ಇಲ್ಲಿ. ಸೊ ಈಸಿ ಆಗ್ಬಿಟ್ಟಿದ್ದಾರೆ ಯಾಕೋ ಗಾಯಸ್ವೇ ಬರ್ತಿಲ್ಲ ಅಲ್ಲಿ. ಅಲ್ಲಿ ನೋಡ್ರಿ ಪ್ಯಾರಾಸೈಲಿಂಗ್ ಅಲ್ಲಿ ಮಾಡ್ತಾವ್ರೆ. ನೀರಿಗೆ ಡೂ ಆಕ್ಚುಲಿ ಪ್ಯಾರಾಸೈಲಿಂಗು ಮಾಡೋಣ ತೋರಿಸ್ತೀವಲ್ಲ. ಕ್ರೇಜಿ ಇರುತ್ತೆ ಪ್ಯಾರಾಸೈಲಿಂಗ್ ಆಕ್ಚುಲ್ ಆಗಿ. ಶಿಟ್ ಡ್ರೋನ್ ತರಬೇಕಿತ್ತು ಶಶಿ. ಸಿಗೋಣ, ಬಾಯ್ ಬಾಯ್. ನಾರ್ಮಲ್ ಎಷ್ಟಂದ್ರೆ 1500 ಮಾಡ್ರಿ, ನಮ್ಮವರೆಲ್ಲ ಬರ್ತಾರೆ. ಆ್ಯಂಡ್ ಗೈಸ್ ನಿಮ್ಮ ಹೆಸರು ಹೇಳ್ರಿ. ರಾಮ್ಜಿ ರಾಥೋಡು, ಕಲ್ಲಂಗೋಡು ಬೀಚ್, ಗೋವಾ, ವಾಟರ್ ಸ್ಪೋರ್ಟ್ಸ್. ಎಲ್ಲರೂ ಇಲ್ಲಿಗೆ ಬನ್ನಿ. ಲೈಕ್ ಅಫೋರ್ಡಬಲ್ ಪ್ರೈಸ್ ಕರೆಕ್ಟಾಗಿ ಎಲ್ಲ ಮಾಡ್ಕೊಡ್ತಾರೆ. ಆಗ್ತಿದೆಯಲ್ಲ, ಫ್ಲಾಶ್ ಬರ್ಲಿಲ್ಲ ಅಂತ 1.5 ಲಕ್ಷದ ಅದಕ್ಕೋಸ್ಕರನೇ ತಾಂಡಿದ್ದೀನಿ ವಿಡಿಯೋ ಮಾಡಕ್. ನೀವು ಒಳ್ಳೆ 1800 ಅಂತ ಹೇಳ್ರಿ. ಬ್ಲಾಗಲ್ಲ 1800 ಗೈಸ್. ಆಕ್ಚುಲಾಗಿ 1800 ಇರೋದು ಪ್ರೈಸು ನಮ್ಮ ಭಯ. ಬಟ್ 1500 ಮಾಡ್ಕೊಡ್ತಾರೆ. ನಿಮಗೆ ಫೋಟೋಸ್ ವೀಡಿಯೋಸ್ ಎಲ್ಲ ತೆಕ್ಕೊಡ್ತಾರೆ. ಎವ್ರಿಥಿಂಗ್ ಇಸ್ ಗುಡ್ ಗೈಸ್. ನೀವು ಬರಲೇಬೇಕು, ವಿಸಿಟ್ ಮಾಡಲೇಬೇಕು. ಕನ್ನಡ ಫ್ಲಾಗ್ ಹಾಕೋರೆ ಬೈ. ನಮ್ಮ ಯೂಟ್ಯೂಬಲ್ಲಿ ಹೇಳಿದ್ಮೇಲೆ ನೀವು ನೋಡ್ರಿ ಬೈ. ಬನ್ನಿ 1500 ಫ್ರೆಂಡ್ಶಿಪ್ ನಾವೆಲ್ಲ ನೋಡ್ರಿ. ನೀವು ಯೂಟ್ಯೂಬಲ್ಲಿ ಹಾಕ್ತೀವಿ. ಕ್ರೇಜಿ ಆಗೋಗ್ಬಿಡೋರ. ಹಾಯ್ ಒಳ್ಳೆ ಹುಡುಗಿರಿ ಏನಾದ್ರಲ್ಲಿ ಕಳ್ಸ್ರಿ ಅಣ್ಣ. ನೋಡ್ರಿ ಹೆಂಗ್ ಹೇಳ್ತವನೆ ನೋಡ್ರಿ. ಲವರ್ ಬಿಡ್ಸೋಣ ಫೋನ್ನ, ಏನಂತೀರಾ? ನೋಡಿ ಗೈಸ್, ಬಿಟಿ ನಾನು ಜಾಕೆಟ್ ಬೀಚ್ ಹೋಗ್ತೀನಿ. ಡಿಪ್ಪು ಮಾಡಿಸ್ಕೊಳ್ಳಿಲ್ಲ ಲೈಫಲ್ಲಿ ಅವನು. ನೋಡಿ ಆಗ್ತಿದೆ, ಸೆಟ್ ಮಾಡ್ತಿದ್ದಾರೆ. ನನಗೆ ಯಾರೋ ಬೇರೆ ಜಗತ್ತಲ್ಲಿ ಇದ್ದೀನಿ ಗೈಸ್. ಇದು ನೋಡಿ, ಇದು ಹಾಕೊಂಡಿದೆ ಹಾಗೆ ಕವರ್ ಆಯ್ತು. ಯಪ್ಪ ಬೇರೆ ಜಗತ್ತಲ್ಲಿ ಇದೀನಿ ಗೈಸ್. ನನಗೆ ವೈಟ್ ಎಲ್ಲ ಬ್ರೌನ್ ಕಾಣಿಸ್ತಾ ಇದೆ. ಲೆಟ್ಸ್ ಗೋ. ಬೀಡಿ ಕೊಡ್ತವ್ರೆ ನಮ್ಗೆ. ಇಲ್ಲೊಂದು ಇಲ್ಲಿ ನೋಡಿ ನೀರು. ಹೈಟಲ್ಲಿ ಇದ್ರೆ ಹೇಳಿ ಲಿಟ್ರಲ್ಲಿ ಹೆಂಗಿರುತ್ತೆ. ಇದೇ ಜಾಸ್ತಿ ಆರಿಸ್ತಾರ. ನೀನ್ ಸಾಲ ಎಷ್ಟೋ ಕೊಟ್ಟಿದ್ಯಲ್ಲ, ಜಾಸ್ತಿ ಹೈಟ್ ಆರಿಸ್ತಾರೆ. 200 ಮೀಟ್ರಿಗೆ 2000, 300 ಮೀಟ್ರಿಗೆ 3000 ಅಂತ ಕರ್ಕೊಂಡು 50 ಮೀಟರ್ ಆರಿಸಿದ್ದ. ಇವಂದೇ ಹೈಟ್ ಐತೆ.
ನೋಡಿ ಗೈಸ್ ಇವಾಗ ವಿಡಿಯೋ ಮಾಡ್ತೀನಿ ಗೊತ್ತಿದೆ. ದಿಸ್ ಬೀಚ್ ಇಸ್ ಟ್ರೈಯಿಂಗ್ ನಾಟ್ ಟು ಬಿ ಗೇ. ಇಲ್ಲಿ ಬರ್ಲಿಲ್ಲ ಅಂದ್ರೆ ಗೇ. ಶಾ ಇನ್ನೂ ಬರಲ್ಲ. ವಿಡಿಯೋನು ಬರುತ್ತೆ, ಅದು ಬರುತ್ತೆ. ರೆಕಾರ್ಡ್ ಆಗಿದೆ ಇದು. ಬರ್ತೈತೆ. ಬಂದೇ ಬಿಡ್ತು. ಅದೇನ್ ಲೈಟ್ ಅಂತ ಗೊತ್ತಾಗ್ತಿಲ್ವಲ್ಲ. ನೀನು ತಿಕ್ಕ ಮುಚ್ಕೊಂಡು ಒಂದು ಪ್ರೈವೇಟ್ ಅಕೌಂಟ್ ಆದ್ರೂ ಮಾಡ್ಕೊ. ನಾನು ಸ್ಟುಪಿಡ್ ಫಾಸ್ಟ್ ಅಂತ ಇಟ್ಕೊಂಡಿದ್ದೀನಿ, ನೀನ್ ಇನ್ಸೆನ್ಲಿ ಸ್ಲೋ ಅಂತ ಇಟ್ಕೊ. ಸಖತ್ತಾಗಿತ್ತು ಅಂದ್ರೆ ನೆಕ್ಸ್ಟ್ ಲೆವೆಲ್ ಅಂಡರ್ ರೇಟೆಡ್ ಪ್ಲೇಸ್. ನೀವು ಯಾವತ್ತು ಅಂತ ಜಾಗ ನೋಡೇ ಇರಲ್ಲ ಗೋವಾ. ನಿಜವಲ್ಲ ಆ್ಯಕ್ಚುಲ್ ಆಗಿ. ಆ್ಯಂಡ್ ಅಬಿಟ್ ಪ್ರೈಸ್ ಅಷ್ಟೇ ಅದು, ಬಟ್ ನೆಕ್ಸ್ಟ್ ಲೆವೆಲ್ ಇದೆ ಗೈಸ್. ಏನು ಹೇಳ್ತೀರಾ, ನೆಕ್ಸ್ಟ್ ಲೆವೆಲ್ಲು. ಕ್ರೇಜಿ ಫುಡ್, ಕ್ರೇಜಿ ಆಂಬಿಯನ್ಸ್ ಎಲ್ಲ ಕ್ರೇಜಿಯಾಗಿತ್ತು. ಸೊ ಎಲ್ಲ ಸತಿ ವಿಸಿಟ್ ಮಾಡೋಣ ಅಂತ ಪ್ಲಾನ್ ಮಾಡಿದೀವಿ ಈಗ. ಆ್ಯಂಡ್ ಗೋವಾಗೆ ಬಂದರೆ ವಿಲ್ ವಿಸಿಟ್ ಜಿಪ್ಸಿ ಫಾರ್ ಶೋರ್ ಗೈಸ್. ಆ್ಯಕ್ಚುಲಾಗಿ ಅಷ್ಟು ನೆಕ್ಸ್ಟ್ ಲೆವೆಲ್ ಇದೆ. ಅಲ್ಲಿಂದ ಬಂದು ಹಿಂಗೆ ರೈಟ್ ತೊಗೊಂಡ್ರೆ ಬೀಚು. ನೀವು ಪರ್ಫೆಕ್ಟ್ ಟೈಮಿಂಗ್ ಅಂದರೆ ಸನ್ಸೆಟ್ ಟೈಮಲ್ಲಿ ಬಂದರೆ ಕತ್ಲಾಗುತ್ತೆ. ಅವ್ನು ಲೇಸರ್ ಕೊಡ್ತಾನೆ, ಲೇಸರ್ ಟೈಪ್ ಬರುತ್ತೆ. ದಿಗಡು ದಿಗಡು ಮಜ್ಜಾನೇ ಬರುತ್ತೆ. ಇಂಥ ಜಾಗ ಒನ್ ಆಫ್ ಒನ್ ಅನ್ನಾಗಿದೆ. ಗೊತ್ತಾ ಗೈಸ್, ಕ್ರಿಯೇಷನ್ ಗೈಸ್ ಆ ಪ್ಲೇಸ್ ನಿಜವಲ್ಲ ಪ್ರಾಪರ್ ಕ್ರಿಯೇಷನ್ ಅದು. ಆ್ಯಕ್ಚುಲಾಗಿ ಫಕಿಂಗ್ ಅಂಡರ್ ರೇಟೆಡ್ ಪ್ಲೇಸ್, ನಿಜವಲ್ಲ ಅಂಡರ್ ರೇಟೆಡ್. ಆ್ಯಂಡ್ ಅಬಿಟ್ ಪ್ರೈಸ್ ಜಾಸ್ತಿ, ಸ್ವಲ್ಪ ಎಕ್ಸ್ಪೆನ್ಸಿವ್ ಇದೆ. ಖರ್ಚು ಮಾಡಲೇಬೇಕು ಅಂತಾನೆ ಬಂದಿದ್ವಿ. ಸೊ ನಮ್ಗೇನು ಪ್ರಾಬ್ಲಮ್ ಆಗಲಿಲ್ಲ, ಬಟ್ ಪ್ರೈಸಿಯರ್ ಸೈಡ್ಗೆ ಇರೋದಿದು. ಆ್ಯಂಡ್ ಗೈಸ್ ಬಡ್ಜೆಟ್ ವಿಚಾರಕ್ಕೆ ಬಂದರೆ ಈ ಸರಿ ನಮ್ದು ಗೋವಾ ಎಕ್ಸ್ಪೆನ್ಸಿವ್ ಅಂತ ನಮ್ಗೆ 100% ಶೋರ್ ಇದ್ವಿ. ಲೈಕ್ ಎಷ್ಟು ಕಾಸ್ಟ್ಲಿ ಇತ್ತು ಅಂದ್ರೆ, ನಾವು ಬುಕ್ ಮಾಡಿದ್ದು ವಿಲ್ಲಾ ಪ್ರೈಸಿಗೆ ಜನ ಫುಲ್ ಒಂದು ಟ್ರಿಪ್ ಹೋಗಿ ಬರ್ತಾರೆ ಫ್ಯಾಮಿಲಿ ಜೊತೆ. ಆ ಗ್ರೂಪ್ ಆಫ್ ಫ್ರೆಂಡ್ಸ್, ಆ ಗ್ರೂಪ್ ಆಫ್ ಲೈಕ್ ಒಂದು 5 ಮೆಂಬರ್ಸು ಲೈಕ್ ಒಂದು ಟ್ರಿಪ್ ಹೋಗಿ ಬರ್ಬೋದು. ಆ ಪ್ರೈಸಿಗೆ ನಾವು ಬರೀ ವಿಲ್ಲಾ ಬುಕ್ ಮಾಡಿದ್ವಿ. ಲೈಕ್ ಆ ಶೇರ್ ನಾವು ಒಬ್ಬೊಬ್ರು ಹಾಕಿರೋ ಶೇರಲ್ಲಿ ಒಬ್ಬೊಬ್ರು ಬಡ್ಜೆಟ್ ಮುಗ್ದೋಗುತ್ತೆ ಗೈಸ್, ಲಿಟ್ರಲಿ ಅಷ್ಟು ಕ್ರೇಜಿ ಶೇರ್ಸ್ ಇದೆ. ಅಂಡ್ ಫ್ಯೂಯಲ್ಗೆ ಈ ಸರಿ ಫ್ಯೂಯಲ್ಗೆ ಎಷ್ಟು ಎಕ್ಸ್ಪೆನ್ಸಿವ್ ಆಗಿದೆ ಅಂದ್ರೆ ನಮ್ದು ಈ ಎಕ್ಸ್ವಿ ತಂದು ಪೆಟ್ರೋಲು. ಅಂಡ್ ನೋಡ್ರಿ ಇವಾಗ ಹಾಫ್ ಟ್ಯಾಂಕ್ ಇದೆ, ನಾವು ಹೋಗಕ್ಕೆ ಇನ್ನೂ 1 ಟ್ಯಾಂಕ್ ಬೇಕು. ಹಾಫ್ ಟ್ಯಾಂಕ್ ಜಾಸ್ತಿ ಇದೆ, 200 ಮಾತ್ರ ರೇಂಜ್. 263 ಅಂತೆ. ಮೈಲೇಜ್ ಎಷ್ಟು ಕೊಡ್ತಿದೆ? 5.4 ಕೊಡ್ತಿದೆ ಕಿಲೋಮೀಟರ್ ಪರ್ ಲೀಟರ್. ಯಪ್ಪ ಬಿಟಿ ಗೈಸ್. ಲೈಕ್ ಫ್ಯೂಯಲ್ ಅಂತೂ ನೆಕ್ಸ್ಟ್ ಲೆವೆಲ್ ಎಕ್ಸ್ಪೆನ್ಸಿವ್. ಫ್ಯೂಯಲ್ ಹೆಂಗಾಯ್ತು ಅಂದ್ರೆ, ಒಂದು ಗ್ರೂಪ್ ಆಫ್ ಫ್ರೆಂಡ್ಸ್ ಚಿಕ್ಕಮಗಳೂರು ಟ್ರಿಪ್ ಹೊಡಿತಾರೆ. ತುಮಕೂರು ಬೆಂಗಳೂರಿಂದ ಚಿಕ್ಕಮಗಳೂರು ಟ್ರಿಪ್ಪು ಹೋಗ್ಲಿ, ಒಂದು ಕೂರ್ಗ್ ಟ್ರಿಪ್ಪು ಹೋಗಿ ಬಂದ್ಬಿಡ್ಬೋದು. ಅಷ್ಟು ಎಕ್ಸ್ಪೆನ್ಸಿವ್ ಆಯ್ತು ಸರಿ. ಗೋವಾ ಮಾತ್ರ ನೆಕ್ಸ್ಟ್ ಲೆವೆಲ್ ಎಕ್ಸ್ಪೆನ್ಸಿವ್. ಅಂಡ್ ನ್ಯೂ ಇಯರ್ ಟೈಮ್ಸ್ ಅಲ್ಲಿ ಆಫ್ ಕೋರ್ಸ್ ಎಕ್ಸ್ಪೆನ್ಸಿವ್ ಇದ್ದೇ ಇರುತ್ತೆ ಗೋವಾ. ಅಂಡ್ ವಿ ಎಕ್ಸ್ಪೆಕ್ಟೆಡ್ ದಟ್. ಅಂಡ್ ನಾವು ಬೇರೆ ಹುಡಿಕೊಂಡು ಗೋವಾ ಅಂತ ಬಂದು ಎಲ್ಲ ಕಾಸ್ಟ್ಲಿ ಬುಕ್ಸ್ ಮಾಡ್ಕೊಂಡು. ಅಂಡ್ ನಮ್ ಪರ್ಫೆಕ್ಟ್ ಐತೆ ಆಕ್ಚುಲ್ ಆಗಿ ಬಿಟ್ಟಾಕಿ. ನಮ್ ನೋ ರಿಗ್ರೆಟ್ಸ್ ಆಕ್ಚುಲಿ. ಬಟ್ ನಮ್ದು ಈ ಸರಿ ಎಷ್ಟು ಬಡ್ಜೆಟ್ ಅಂದ್ರೆ, ಲೈಕ್ ಒಂದು ಇಂಟರ್ನ್ಯಾಷನಲ್ ಟ್ರಿಪ್ ಹೋಗಿ ಬರ್ಬೋದಿತ್ತು, ಲೈಕ್ ಬಾಲಿ ಆರಾಮಾಗಿ. ಅಷ್ಟು ಎಕ್ಸ್ಪೆನ್ಸಿವ್ ಇತ್ತು ಗೈಸ್ ಈ ಸರಿ. ಬಟ್ ಓಕೆ, ಗುಡ್. ನೆಕ್ಸ್ಟ್ ಲೆವೆಲ್ ಟ್ರಿಪ್ ಈ ಸರಿ. ವ್ಲಾಗ್ಸ್ ಒಂದು ಕರೆಕ್ಟಾಗಿ ಚೆನ್ನಾಗಿ ಬಂದಿದೆ ಅನ್ಕೊಂತೀನಿ. ಲೈಕ್, ಶೇರ್ ಅಂಡ್ ಸಬ್ಸ್ಕ್ರೈಬ್. ಚಿಂದಿ ಯೂಟ್ಯೂಬ್ ಅಲ್ಲಿ ಓಕೆ ಗೈಸ್, ಅಂಡ್ ಬಿಗ್ ಥಮ್ಸ್ ಅಪ್ ಟು ದ ಕ್ರಿಯೇಷನ್ ಜಿಪ್ಸಿ ಗೈಸ್. ಆಕ್ಚುಲಿ ನಿಜವಾಗ್ಲೂ ನೆಕ್ಸ್ಟ್ ಲೆವೆಲ್. ಐ ಸಲ್ಯೂಟ್ ಫಾರ್ ದ ಓನರ್ ಅಂಡ್ ದ ಐಡಿಯಾಸ್. ಎಲ್ಲರೂ ಸಕ್ಕ ವೇಟರ್ಸ್ ಒಂದು ಎಷ್ಟು ಫ್ರೆಂಡ್ಲಿ ಇದಾರೆ ಅಂದ್ರೆ, ನಿನ್ ಫ್ರೆಂಡ್ ಲಿಟ್ರಲಿ ನಿನ್ ಫ್ರೆಂಡ್ ಆತರ ಇರಬೇಕು. ನೆಕ್ಸ್ಟ್ ಲೆವೆಲ್ ಗೈಸ್ ನಿಜವಲ್ಲ. ಓಕೆ ಇದಿದೆ, ಎವ್ರಿಥಿಂಗ್ ಗುಡ್ ವೈಬ್ಸ್ ಓನ್ಲಿ. ಓಕೆ, ಲೆಟ್ಸ್ ಗೋ, ಬಾಯ್. Please like, share and subscribe.